ಕರ್ನಾಟಕದ ಹಸಿರು ನೆಲೆಯಲ್ಲಿರುವ ಹೊಸನಗರ ತಾಲೂಕಿನ ಸುಂದರಹಳ್ಳಿ ಹುಮಚ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಪರಂಪರೆಯ ಮೂಲಕ ಪ್ರಸಿದ್ಧವಾಗಿದೆ. ಈ ಹಳ್ಳಿಯ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಪದ್ಮಾವತಿ ದೇವಸ್ಥಾನ ಮತ್ತು ಮಠವು ಸ್ಥಳೀಯ ಜನರ ಜೀವನದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದಿದೆ. ದೇವಿ ಪದ್ಮಾವತಿಗೆ ಸಮರ್ಪಿತ ಈ ದೇವಸ್ಥಾನವು ಭಕ್ತರಿಗೆ ಶಾಂತಿ, ನೆಮ್ಮದಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುವಂತಹ ಮಹತ್ವವನ್ನು ಹೊಂದಿದೆ. ದೇವಸ್ಥಾನದ ವಾಸ್ತುಶಿಲ್ಪವು ಸ್ಥಳೀಯ ಶಿಲ್ಪಕಲೆ ಮತ್ತು ಪೌರಾಣಿಕ ಪರಂಪರೆಯ ದೈಹಿಕ ಪ್ರತಿಫಲವಾಗಿದೆ. ಗೋಪುರ, ಶಿಖರ, ಮಂಟಪಗಳಲ್ಲಿನ ಶಿಲ್ಪಕಲೆಯು ದೇವಿಯ ವಿವಿಧ ರೂಪಗಳು ಮತ್ತು ಪುರಾಣಿಕ ಕಥೆಗಳ ನಿಖರ ಪ್ರತಿಬಿಂಬವನ್ನು ತೋರಿಸುತ್ತವೆ. ಮಂಟಪಗಳ ಒಳಭಾಗದಲ್ಲಿ ಶಾಂತ ವಾತಾವರಣವಿದ್ದು, ಭಕ್ತರು ಪ್ರಾರ್ಥನೆ, ಪೂಜೆ, ಹೋಮ ಮತ್ತು ಧ್ಯಾನದಲ್ಲಿ ತಮ್ಮ ಮನಸ್ಸನ್ನು ಸಮಾಧಾನಪಡುವಂತೆ ಮಾಡಬಹುದು. ದೇವಾಲಯದ ಪವಿತ್ರ ಸ್ಥಳವು ದೇವಿಯ ಭಕ್ತಿ ಮತ್ತು ಭಕ್ತರ ಶ್ರಾಯಿಯ ಸಂಕೇತವಾಗಿದೆ. ಈ ದೇವಾಲಯಕ್ಕೆ ಸೇರಿದ ಮಠವು ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ವೃದ್ಧ ಗುರುಗಳು, ವಿದ್ಯಾರ್ಥಿಗಳು ಮತ್ತು ಭಕ್ತರು ಸಂಸ್ಕೃತ ಶಾಸ್ತ್ರ, ವೇದ, ಪುರಾಣ ಮತ್ತು ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಪುರಾತನ ಶಾಸ್ತ್ರ ಅಧ್ಯಯನ ಮತ್ತು ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸುತ್ತಾರೆ. ಮಠವು ಜನರಿಗೆ ಧಾರ್ಮಿಕ ಮಾರ್ಗದರ್ಶನ ನೀಡುತ್ತದೆ, ಜೀವನದಲ್ಲಿ ನೈತಿಕತೆ, ಶ್ರದ್ಧೆ ಮತ್ತು ಭಕ್ತಿಯನ್ನು ಉಳಿಸುವಂತೆ ಸಹಾಯ ಮಾಡುತ್ತದೆ. ಹೀಗಾಗಿ ಮಠವು ಭಕ್ತಿಯ ಕೇಂದ್ರವಲ್ಲದೆ ಸಮುದಾಯದ ಏಕತೆ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಾಯ ಮಾಡುವ ಪ್ರಮುಖ ಕೇಂದ್ರವಾಗಿದೆ. ಸಾಂಸ್ಕೃತಿಕ ಪರಂಪರೆ ಮತ್ತು ಹಬ್ಬಗಳ ವೇಳೆ ಶ್ರೀ ಪದ್ಮಾವತಿ ದೇವಸ್ಥಾನವು ತನ್ನ ವೈಶಿಷ್ಟ್ಯವನ್ನು ತೋರಿಸುತ್ತದೆ. ದಸರಾ, ನಾಗರಾತ್ರಿ ಮತ್ತು ವಿವಿಧ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ. ದೇವಸ್ಥಾನದ ಸುತ್ತಲೂ ಶಾಂತ, ನೈಸರ್ಗಿಕ ವಾತಾವರಣವು ಭಕ್ತರಿಗೆ ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಮನಃಶಾಂತಿ ನೀಡುತ್ತದೆ. ಭಕ್ತರು ದೇವಾಲಯದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಮನಸ್ಸಿನಲ್ಲಿ ಶ್ರದ್ಧೆ, ಧೈರ್ಯ ಮತ್ತು ನೈತಿಕತೆಯನ್ನು ಗಾಢಪಡಿಸುತ್ತಾರೆ. ಈ ರೀತಿಯ ಆಚರಣೆಗಳು ಸ್ಥಳೀಯ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುತ್ತವೆ ಮತ್ತು ಜನರಲ್ಲಿ ಆತ್ಮೀಯತೆಯ ಹೃದಯವನ್ನು ಬೆಳೆಸುತ್ತವೆ. ಐತಿಹಾಸಿಕವಾಗಿ ಶ್ರೀ ಪದ್ಮಾವತಿ ದೇವಸ್ಥಾನವು ಶತಮಾನಗಳ ಹಳೆಯದು. ಸ್ಥಳೀಯ ಶಾಸನಗಳು ಮತ್ತು ದಾಖಲೆಗಳು ದೇವಾಲಯವು ವಿಭಿನ್ನ ಕಾಲಘಟ್ಟಗಳಲ್ಲಿ ಪುನರ್ನಿರ್ಮಾಣಗೊಂಡಿದ್ದು, ಸ್ಥಳೀಯ ರಾಜಕುಮಾರರು, ಧಾರ್ಮಿಕ ಶ್ರದ್ಧಾವಂತರು, ದಾನಿಗಳು ಇದರ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ದಾಖಲಿಸುತ್ತವೆ. ಇದು ಧಾರ್ಮಿಕ ಕೇಂದ್ರವಾಗಿರುವುದಲ್ಲದೆ ಐತಿಹಾಸಿಕ ಸ್ಮಾರಕವನ್ನು ಪ್ರತಿನಿಧಿಸುತ್ತದೆ. ದೇವಾಲಯದ ಶಿಲಾಶಾಸನಗಳು, ಶಿಲ್ಪಗಳು ಮತ್ತು ವಾಸ್ತುಶಿಲ್ಪವು ಕರ್ನಾಟಕದ ಪುರಾತನ ಶಿಲ್ಪಕಲೆ ಮತ್ತು ದೇವಾಲಯ ನಿರ್ಮಾಣ ಪರಂಪರೆಯ ಮಾಹಿತಿಯನ್ನು ನೀಡುತ್ತವೆ. ಹೆಚ್ಚಾಗಿ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಬಂದು ದೇವಿಯ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡುವ ಮೂಲಕ ನೈತಿಕ ಮತ್ತು ಧಾರ್ಮಿಕ ತೃಪ್ತಿಯನ್ನು ಪಡೆಯುತ್ತಾರೆ. ಮಠದಲ್ಲಿ ನಡೆಯುವ ಅಧ್ಯಯನ ಮತ್ತು ಧಾರ್ಮಿಕ ಚಟುವಟಿಕೆಗಳು ಯುವಜನರಲ್ಲಿ ಶಾಸ್ತ್ರ, ವೇದ ಮತ್ತು ಪುರಾಣಗಳ ಕುರಿತು ತಿಳುವಳಿಕೆ ಒದಗಿಸುತ್ತವೆ. ಹೀಗಾಗಿ ಶ್ರೀ ಪದ್ಮಾವತಿ ದೇವಸ್ಥಾನ ಮತ್ತು ಮಠವು ಸ್ಥಳೀಯ ಸಮುದಾಯದ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಬಂಧಿತ ಜೀವನದಲ್ಲಿ ನಿರಂತರವಾಗಿ ಮಹತ್ವವಂತರಾಗಿವೆ. ಹುಮಚ, ಹೊಸನಗರ ತಾಲೂಕಿನ ಶ್ರೀ ಪದ್ಮಾವತಿ ದೇವಸ್ಥಾನ ಮತ್ತು ಮಠವು ಧಾರ್ಮಿಕ ಭಕ್ತಿ, ಐತಿಹಾಸಿಕ ಶಿಲ್ಪಕಲೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸಮುದಾಯ ಸೇವೆಗಳಲ್ಲಿ ವಿಶೇಷ ಸ್ಥಾನ ಹೊಂದಿದೆ. ಇದು ಸ್ಥಳೀಯ ಜನರ ಜೀವನದಲ್ಲಿ ಶಾಂತಿ, ನೈತಿಕತೆ ಮತ್ತು ಧಾರ್ಮಿಕ ಮಾರ್ಗದರ್ಶನ ನೀಡುತ್ತದೆ. ದೇವಾಲಯ ಮತ್ತು ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ,
ಆದರೆ ಕರ್ನಾಟಕದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಶ್ರೇಷ್ಠ ಪ್ರತಿನಿಧಿಯೂ ಆಗಿದೆ. ಭಕ್ತರು ಇಲ್ಲಿ ಬಂದು ದೇವಿಯ ಸೇವೆ ಮತ್ತು ಅಧ್ಯಯನದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಜೀವನದಲ್ಲಿ ಶ್ರೇಷ್ಠತೆ, ಶಾಂತಿ ಮತ್ತು ಸಾಂಸ್ಕೃತಿಕ ಅರಿವು ಹೆಚ್ಚಿಸಿಕೊಳ್ಳುತ್ತಾರೆ. ಹೀಗಾಗಿ ಶ್ರೀ ಪದ್ಮಾವತಿ ದೇವಸ್ಥಾನ ಮತ್ತು ಮಠವು ಸ್ಥಳೀಯ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಅಮೂಲ್ಯವಾದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಸಂಕೇತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.